ಗಂಧ ಕಾಣ್ತದ. ದರ್ಶನ ಆದಮೇಲೆ ಇವಾಗ ಅಯ್ಯ ಅವ್ರದ್ದು ಯಾರು ಬನ್ನಿ ತಂದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲಪ್ಪ ಅಂದರೆ ಜರ್ನಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಾವು. ಬನ್ನಿ ಹೋಗೋಣ. ಚಲೋ ನೋಡಿ, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಯಾವ ದಿನ ಹೋಗ್ತಾ ಇದ್ದೀವಿ ಅಂದರೆ ಯುಗಾದಿ ಹಬ್ಬದ ದಿನ ಹೋಗ್ತಾ ಇದ್ದೀವಿ. ಹೀಗೆ ನಾವು ಎಲ್ಲ ಯುಗಾದಿ ಹಬ್ಬದ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ವಿ, ಬೇವು ಮಾಡಿದ್ವಿ, ಬೇವು ಕುಡಿದು 9 ಗಂಟೆ ಅಷ್ಟಿಗೆ ಎಲ್ಲ ಪೂಜೆ ಮುಗೀತು, ಎಲ್ಲ ಮುಗೀತು. ಇನ್ನು ಇವತ್ತು ರಜೆ, ನಾಳೆನೂ ರಜೆ ಅಲ್ಲ, ಮನೇಲಿದ್ದು ಏನು ಮಾಡೋದು ಇಬ್ಬರೇ ಅಲ್ಲ ಅಂತಂದು ಧರ್ಮಸ್ಥಳಕ್ಕರ ಹೋಗಿ ಬರೋಣ, ಇನ್ನೂ 1 ವರ್ಷ ಆಯಿತು ಅಂತಂತೇಳಿ ನಾವು ಸರಿ ಆಯಿತು ಹೋಗೋಣ ಅಂತಂದು ನಮ್ಮ ಮನೆಯವ್ರು ಹೇಳಿದರು. ಸರಿ ಅಂತಂದು ಬೇಗ ಎಲ್ಲ ರೆಡಿ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ. 10:30ಗೆಲ್ಲ ರೆಡಿ ಆದ್ವಿ. 10:30ಗೆ ಹೋದರೆ 11 ಗಂಟೆಗೆ ಬಸ್ ಸಿಕ್ತು ನೋಡಿ. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಬಸ್ಸಲ್ಲಿ FM ಹಾಕಿದ್ರು, ಹಾಡುಗಳೆಲ್ಲ ಹಾಕಿದ್ರು. ತುಂಬ ಎಂಜಾಯ್ ಮಾಡ್ಕೊತ ಹೋದ್ವಿ ನಾವು. ಜರ್ನಿ ತುಂಬ ಎಂಜಾಯ್ ಆಯಿತು ನಮಗೆ. ಧರ್ಮಸ್ಥಳ ಬೇಜಾರೇನೂ ಆಗಲಿಲ್ಲ, ಶೆಕೆನೂ ಏನೂ ಅನ್ನಿಸ್ಲಿಲ್ಲ. ಧರ್ಮಸ್ಥಳ ಹತ್ರ ಹೋದಂಗೆಲ್ಲ ಶೆಕೆ ಅನ್ನಿಸ್ತು ನೋಡಿ. ಹಾಡು ಕೇಳ್ಕೊತ ಮಜಾ ಮಾಡ್ಕೊತ ಹೋಗ್ತಾ ಇದ್ದೀವಿ ನಾವು. ಬಂದ ತಕ್ಷಣ ನಮಗೆ 2:30 ಆಯಿತು ಧರ್ಮಸ್ಥಳ ತಲುಪೋದ್ರಾಗೆ. ಏನಪ್ಪ 2:30ಗೆ ದರ್ಶನ ಕ್ಲೋಸ್ ಅಂತ ಇದ್ದಾರಲ್ಲ ಅಂತಂದು ಮತ್ತು ದೇವಸ್ಥಾನ ಹತ್ರ ಬಂದು ಕೇಳಿದ್ರೆ ಇಲ್ಲ 2:30ಗೆ ಕ್ಲೋಸ್, ಮತ್ತು 5 ಗಂಟೆಗೆ ಓಪನ್ ಅಂತ ಹೇಳಿದರು. ಸರಿ ಇನ್ನೇನು ಮಾಡೋದು, 2:30 ಆಗಿತ್ತಲ್ಲ, ಊಟದ ಟೈಮ್ ಆಗಿತ್ತು. ಫಸ್ಟ್ ಊಟ ಮಾಡೋಣ ಅಂತಂದು ಊಟಕ್ಕೆ ಬಂದ್ವಿ. ಊಟನೂ ಅದನ್ನು ನಮ್ಮ ಪಂಕ್ತಿನೇ ಲಾಸ್ಟ್ ಆಗಿತ್ತು. ನಾವು ಲಾಸ್ಟ್ ಕೂತಿದ್ವಿ. ನಮ್ಮ ಪಕ್ಕಕ್ಕೆ ಒಂದು 5 ಜನ ಕೂತಿದ್ರು ಅಷ್ಟೇ. ಅಯ್ಯಪ್ಪ, ನಮಗೆ ದೇವ್ರ ಪ್ರಸಾದ ಸಿಕ್ತಲ್ಲ, ನಮ್ಮ ಹಣೆ ಬರದಲ್ಲಿದೆ ಪ್ರಸಾದ ಸಿಗೋದು, ಹಾಗಾಗಿ ನಮಗೆ ಪ್ರಸಾದ ಸಿಕ್ಕಿದೆ ಅಂತ ಅಂದ್ಕೊಂಡು ನಮ್ಗೆ ಖುಷಿ ಆಯಿತು. ಖುಷಿಯಾಗಿ ಫಸ್ಟ್ ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ ನೋಡಿ. ಊಟದಲ್ಲೇ ನೋಡಿ ಎಲೆ ಹಾಕಿದ್ರು. ಇವಾಗೆಲ್ಲ ಇದು ಕಡಲೆಬೇಳೆದು ಪಾಯಸ, ಇದು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ಬಿಸಿಯಾಗಿತ್ತು. ಮತ್ತು ಬೀಟ್ರೂಟು ಪಲ್ಯ ಮಾಡಿದ್ರು, ಅದನ್ನು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅನ್ನ ಹಾಕಿದರು. ಅನ್ನ ನೋಡಿ ಅವರು ಜಾಸ್ತಿ ಹಾಕಿಬಿಡ್ತಾರೆ, ಹೀಗಾಗಿ ಅದಕ್ಕೆ ನಾನು ಸ್ವಲ್ಪ ಹಾಕಿ ಅಂತಂತ ಕೈ ತೋರಿಸ್ತಾ ಇದ್ದೆ. ಫಸ್ಟಿಗೆ ರಸಮ್ ಹಾಕ್ತಾರೆ. ರಸಮ್ ಹಾಕಿದ ಮೇಲೆ ಸಾಂಬಾರು ತೊಗೊಂಡು ಬರ್ತಾರೆ. ಸಾಂಬಾರು ಅನ್ನ ತಿಂದಾದಮೇಲೆ ಆಮೇಲೆ ಮಜ್ಜಿಗೆ ತರ್ತಾರೆ. ಇವಾಗ ನೋಡಿ ಅನ್ನ ರಸಮ್ ಆಯ್ತು. ಇವಾಗ ಸಾಂಬಾರು ತೊಗೊಂಡ್ವಿ, ಮಜ್ಜಿಗೆ ತಿಂದು ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನ ಹತ್ರ ನೋಡಿ ಬಿಸಿಲು ಶೆಕೆ 1-2 ಫೋಟೋ ತೆಗೆಸ್ಕೊಂಡಿದ್ವಿ. ನಮ್ಮ ಮನೆಯವರು ವಿಡಿಯೋ ಮಾಡ್ಕೊತಾ ಇದ್ದಾರೆ ನೋಡಿ. ಅವರು ನೋಡಿ ಬನ್ನಿನೂ ಬಿಚ್ಚಿದ್ರು. ನಮ್ಮ ಮನೆಯವ್ರು ತುಂಬ ಶೆಕೆ ಇತ್ತಲ್ಲ. ಇನ್ನು 3 ಗಂಟೆ ಆಯಿತು. ಇನ್ನೂ 2 ಅವರ್ ಏನು ಮಾಡಬೇಕು ಕೂತ್ಕೊಂಡು ಅಂತಂದು ಇಲ್ಲಿ ಒಂದು ಧರ್ಮಸ್ಥಳ ದೇವಸ್ಥಾನ ಮುಂದೆ ಒಂದು ಇದು ಕಟ್ಟಿದ್ದಾರೆ. ಇಲ್ಲಿ ಹಾಲ್ ಥರ ಇದೆ, ಅಲ್ಲೆಲ್ಲ ಫ್ಯಾನ್ಗಳೆಲ್ಲ ಇದ್ದು. ಸರಿ ಫ್ಯಾನೆಲ್ಲ ಇದೆಯಲ್ಲ ಅಂತಂದು ಇಲ್ಲೇ ಕೂತ್ಕೊಂಡು 1 ಅವರು ಕೂತ್ಕೊಂಡು ನೋಡಿ ಎಲ್ಲ ಫೋಟೋ ವಿಡಿಯೋ ಮಾಡ್ತಾಯಿದ್ದೀನಿ ದೇವಸ್ಥಾನದ ಫುಲ್ ಹೆಂಗಿದೆ ಅಂತಂದು. ಮಧ್ಯಾಹ್ನ ಅಲ್ಲ, ಹಿಂಗಾಗಿ ಅಷ್ಟು ಜನ ಇರಲಿಲ್ಲ. ಆದ್ರೂ ಹಬ್ಬ ಅಲ್ಲ, ಹಾಗಾಗಿ ಅಷ್ಟೇನು ರಶ್ ಇರಲಿಲ್ಲ. 4:15 ಆಯಿತು. ಸರಿ 4:15 ಆಯಿತು ಅಂತ ಬಂದರೆ ಬಿಡ್ತಾಯಿದ್ರು ದರ್ಶನ. ಒಳಗಡೆ ಬಂದ್ವಿ ನೋಡಿ. ಇಲ್ಲೆಲ್ಲ ಕ್ಯೂವಲ್ಲಿ ರೌಂಡ್ ಹಾಕ್ತಾಯಿದ್ದೀವಿ ನಾವು. ತುಂಬ ಶೆಕೆ ಅಂದರೆ ಶೆಕೆ. 4:15ಗೆ ಬಿಟ್ಟಾದಮೇಲೆ ಇನ್ನೂ 5 ಗಂಟೆ ಆಗಿರಲಿಲ್ಲಲ್ಲ, ಹಾಗಾಗಿ ಒಳಗಡೆ ಬಿಟ್ಟಿಲ್ಲ ಇನ್ನು. ಹಾಗಾಗಿ ಏನು ಮಾಡೋದು ಅಂತ ನಿಂತು ಕಾಲು ನೋಯ್ತು, ಕೂತ್ಕೊಂಡ್ವಿ. ಇವಾಗ ಮತ್ತು ಈ ಕಡೆ ದೇವಸ್ಥಾನ ಹಿಂದ್ಗಡೆ ಎಲ್ಲ ಫುಲ್ಲು ಕಟ್ಟಿದ್ದಾರೆ ನೋಡಿ. ಇದೆಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ. ಇಲ್ಲೆಲ್ಲ ತಿರುಪತಿಲಿ ಹೆಂಗೆ ಮಾಡ್ತಿರ್ತಾರೆ, ಬಾಕ್ಸ್ ಆ ಥರ ಬಾಕ್ಸ್ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಬಿಸ್ಕೆಟ್ಸು, ಸ್ನ್ಯಾಕ್ಸು, ನೀರು, ಜ್ಯೂಸ್ ಎಲ್ಲ ಇಟ್ಟಿದ್ರು. ಯಾಕಂದರೆ ಇದನ್ನು ಫುಲ್ಲು ರೌಂಡ್ ಹೊಡಿಬೇಕು. ಇಲ್ಲಿನೂ 1 ಅವರ್ ಆಗುತ್ತೆ. ಜನ ಜಾಸ್ತಿ ಇದ್ದಾಗ ಈ ಕಡೆಯಿಂದ ಎಲ್ಲ ಬಿಡ್ತಾರೆ ಏನೋ. ಇದು ಜನ ಇದ್ದಿದ್ದಿಲ್ಲ, ರಶ್ ಇದ್ದಿದ್ದಿಲ್ಲ. ನೋಡಿದರೆ ಇದು ರೌಂಡ್ ಹಾಕ್ಕೊಂಡು ಹೋಗೋದ್ರಲ್ಲೇ ನಮಗೆ 1 ಅವರ್ ಆಯಿತು ದರ್ಶನ ಆಗೋಕ್ಕೆ ನೋಡಿ. ಇಲ್ಲೆಲ್ಲ ಊಟದ ಹಾಲಿದೆ. ಇದು ಊಟದ ಹಾಲು ದೇವಸ್ಥಾನ ಹಿಂದ್ಗಡೆ ಒಂದು ದೊಡ್ಡದು ರೌಂಡಾಗಿ ಒಂದು ಬಿಲ್ಡಿಂಗೇ ಕಟ್ಟಿದ್ದಾರೆ. ಅಲ್ಲೆಲ್ಲ ಸುತ್ತ ಹಾಕ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ನಾವು ನೋಡಿ. ಅಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ಹೋಗ್ಬೇಕು. ಅಲ್ಲಿ ಹೋಗೋಕ್ಕೆ ಇದೆಲ್ಲ ಸುತ್ತೊಡಿಬೇಕು ನಾವು. ಸುತ್ತೊಡೆದು ಆ ಕಡೆ ಹೋಗ್ಬೇಕು. ನಾವು ಕೈ ತೋರಿಸಿದೆ ನೋಡಿ, ಅಲ್ಲಿಂದ ಈ ಫುಲ್ ರೌಂಡ್ ಹಾಕ್ಕೊಂಡು ಬಂದು ಮತ್ತು ದೇವಸ್ಥಾನ ಹತ್ರ ಹೋಗಬೇಕು ನೋಡಿ. ಈ ಬಿಲ್ಡಿಂಗ್ ಏನಿದೆ ಅಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ, ಅದೆಲ್ಲ ಫುಲ್ಲು ರೌಂಡ್ ಹಾಕ್ಕೊಂಡು ಬಂದದ್ದಾಯಿತು. ನಾವು ಬಂದು ಇವಾಗ ದೇವಸ್ಥಾನ ಹತ್ರ ಇದು ನೋಡಿ, ಊಟದ ಹಾಲು ಇದೆಲ್ಲ ಪಕ್ಕಕ್ಕೆ. ಅದು ಬಂದು ದರ್ಶನ ಮಾಡ್ಕೊಂಡು, ಯಾಕಂದರೆ ಒಳಗಡೆ ಅಲೌಡ್ ಇಲ್ಲ ವಿಡಿಯೋ ಫೋಟೋ, ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ನೀವನ್ನೆಲ್ಲ ನೋಡಿರ್ತೀರ. ಇವೆಲ್ಲ ಹೊರಗಡೆ ಬಂದು ದರ್ಶನ ಮಾಡಿಕೊಂಡು ಇವಾಗ ನೋಡಿ 1-2 ಫೋಟೋ ತೆಗೆಸ್ಕೊತಾ ಇದ್ದೀವಿ ನಾವು ಇಲ್ಲಿ ಹೊರಗಡೆ.
ಸಂಜೆ ಆಗಿತ್ತಲ್ಲ, ಸಂಜೆ ಅಂದ್ರೂ 1 ಅವರ್ ಆಯಿತು, 6 ಗಂಟೆ ಆಯಿತು. ದರ್ಶನ ಎಲ್ಲ ಮಾಡಿ ನೋಡಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ದೇವಸ್ಥಾನ ಹಾಕ್ಕೊಂಡು. ಇವಾಗ ಹೊರಡ್ತಾ ಇದ್ದೀವಿ ಮತ್ತು ನಾವು ರಿಟರ್ನು. ನೋಡಿ ಇವಾಗ ನಮ್ಮ ಬ್ಯಾಗೆಲ್ಲ ಲಗೇಜ್ ರೂಮಲ್ಲಿ ಇಟ್ಟಿದ್ವಲ್ಲ, ಹೀಗಾಗಿ ಲಗೇಜ್ ರೂಮ್ಗೆ ಹೋಗಿ ಬ್ಯಾಗ್ ತೊಗೊಂಡು ಹೋಗಬೇಕು ಇವಾಗ ನಾವು. ಇಲ್ಲಿ ನೋಡಿ ಸಂಜೆ 5 ಗಂಟೆ ಆಗಿತ್ತಲ್ಲ, ಹೀಗಾಗಿ ಎಲ್ಲ ಶಾಪ್ಗಳೆಲ್ಲ ಓಪನ್ ಆದವು. ಮಧ್ಯಾಹ್ನ ಕ್ಲೋಸ್ ಆಗಿತ್ತು. ಸಂಜೆ 5 ಗಂಟೆ ಆಯ್ತಲ್ಲ ಓಪನ್ ಮಾಡಿದ್ದಾರೆ ಈಗೆಲ್ಲ ಶಾಪಿಂಗ್ ಅಂಗಡಿಗಳೆಲ್ಲ. ಅದಾದಮೇಲೆ ನಾವು ಇಲ್ಲಿ ಲಗೇಜ್ ಇಟ್ಟಿದ್ವಿ, ಲಗೇಜ್ ತೊಗೊಂಡು ಹೊರಡ್ತಾ ಇದ್ದೀವಿ ಈಗ ನಾವು. ಮತ್ತು ಫ್ರೆಂಡ್ಸ್, ಹೇಗನ್ನಿಸ್ತು ಧರ್ಮಸ್ಥಳ ಸನ್ನಿಧಿಯಲ್ಲಿ ದರ್ಶನ ಆಯಿತು. ಇವಾಗ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಹೇಗನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಹತ್ತದೆ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಆದ್ರೂ ಲೇಟ್ ಆಯ್ತಲ್ರಿ ದರ್ಶನ, ಜನ ಕಡಿಮೆ ಇದ್ರೂ ಲೇಟ್ ಆಯಿತು. ಬಾಯ್.